ಮಿತ್ರರೇ, ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ತಿಳಿದಿದೆ ಅನ್ಕೋತೀನಿ. ಈ ದೇಶದಲ್ಲಿ ನಡೆದಂತಹ ಯಾವ್ದಾದ್ರು ಒಂದು ಕರಾಳ ಸತ್ಯ ಘಟನೆಗಳು ಅಂತ ಹೇಳಿದ್ರೆ ಅದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜೀವನದ ಮೇಲಾದಂತಹ ಪರಿಣಾಮಗಳು ಅಂತ ಹೇಳಿ ನಾವು ತಿಳ್ಕೊಳ್ಬೇಕು. ಯಾಕಂದ್ರೆ ಆ ವ್ಯಕ್ತಿ ಈ ದೇಶಕ್ಕಾಗಿ ಮಾಡಿದಂತಹ ತ್ಯಾಗ ಬಲಿದಾನಗಳು ಒಂದಿಂದಷ್ಟಲ್ಲ. ಈ ದೇಶವನ್ನ ಬ್ರಿಟಿಷರಿಂದ ಮುಕ್ತಗೊಳಿಸಬೇಕು, ದೇಶವನ್ನ ಸ್ವಾತಂತ್ರ್ಯಗೊಳಿಸಬೇಕು ಅನ್ನತಕ್ಕಂಥ ಒಂದೇ ಕನಸಿನೊಂದಿಗೆ ಇಡೀ ಪ್ರಪಂಚನಾದ್ಯಂತ ಎಷ್ಟೋ ಕಡೆಗಳಲ್ಲಿ ತಮ್ಮ ಸೈನ್ಯವನ್ನ ಕಟ್ಟಿಕೊಂಡು ಈ ದೇಶದ ಒಂದು ಸ್ವಾತಂತ್ರ್ಯವನ್ನ ಕನಸನ್ನ ಕಾಣದಂತಹ ವ್ಯಕ್ತಿಯ ಜೀವನದಲ್ಲಿ ನಡೆದಂತಹ ಒಂದಷ್ಟು ಕರಾಳ ಸತ್ಯಗಳನ್ನ ನಾವಿವತ್ತು ತಿಳ್ಕೊಳ್ಬೇಕಾಗಿದೆ. ಬಂಧುಗಳೇ, ಈ ದೇಶಕ್ಕೆ ನಾವು ಯಾರ್ಯಾರನ್ನು ಕೂಡ ಸ್ವಾತಂತ್ರ್ಯದ ನಂತರದಲ್ಲಿ ಸೊಸೆಯನ್ನಾಗಿ ಒಪ್ಕೊಂಡಿರತಕ್ಕಂತಹ ಜೀವನದಲ್ಲಿ ನಾವಿದ್ದೇವೆ. ಆದರೆ ನಿಜವಾದ ನೈಜ ದೇಶಭಕ್ತನ ಒಬ್ಬ ಹೆಂಡತಿ ಈ ದೇಶಕ್ಕೆ ಮೊದಲ ಸೊಸೆಯಾಗಬೇಕಾಗಿತ್ತು ಅಂತಕ್ಕಂಥದ್ದು. ಆದರೆ ನಮ್ಮಂತಹ ಎಷ್ಟೋ ದೇಶಭಕ್ತರ ಒಂದು ಬದುಕಿನಲ್ಲಿ ಅವರನ್ನ ನೈಜ ಸ್ವಾತಂತ್ರ್ಯ ಪೂರ್ವ ಮತ್ತು ನಂತರದ ದಿನಗಳಲ್ಲಿ ಅವರನ್ನ ಸೊಸೆ ಅಂತ ನಾವು ಒಪ್ಕೊಂಡಾಗಿದೆ. ಯಾಕಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಜೀವನದಲ್ಲಿ ನಡೆದಂತಹ ಎಷ್ಟೋ ಘಟನೆಗಳು, ಎಷ್ಟೋ ಸತ್ಯಗಳು ಮರೆವಾಚಿ ಹೋಗಿರತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ನಡೆದಂಥದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ರವರ ಪತ್ನಿ ಈ ದೇಶದ ಮೊದಲ ಸೊಸೆ ಆಗಬೇಕಾಗಿತ್ತು. ಅವರ ಹೆಸರು ಎಮಿಲಿ ಶಂಕೆಲ್ ಅಂತೇಳಿ. ಇವರು 1910 ಡಿಸೆಂಬರ್ ತಿಂಗಳಲ್ಲಿ ಜನ್ಮವನ್ನು ತಾಳ್ತಾರೆ. ಇವರು ಮೂಲತಃ ಆಸ್ಟ್ರಿಯಾದವರು. ಇವರು ಆಸ್ಟ್ರಿಯಾದ ಸ್ಟೆನೋಗ್ರಾಫರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ. ಮತ್ತು ಇವರಿಗೂ ಸುಭಾಷ್ ಚಂದ್ರ ಬೋಸ್ ಅವ್ರಿಗೂ 1934ರಲ್ಲಿ ಪರಿಚಯ ಆಗ್ತದೆ. ತದನಂತರ ಇವರು ಅವರ ಕಾರ್ಯದರ್ಶಿಗಳಾಗಿ ನಿಯುಕ್ತಿಯನ್ನು ಹೊಂದ್ತಾರೆ. ಇವರು ಕಾರ್ಯದರ್ಶಿಗಳಾಗಿ ಸೇವೆಯನ್ನು ಸಲ್ಲಿಸುವಂತ ಸಂದರ್ಭದಲ್ಲಿ ಇವರಿಬ್ಬರಿಗೂ ಕೂಡ ಪ್ರೇಮ ಉಂಟಾಗ್ತದೆ. ಅವರು 1932ರಲ್ಲಿ ಇಬ್ಬರು ಕೂಡ ವಿವಾಹವನ್ನು ಆಗ್ತಾರೆ. ಅದು ಕೂಡ ಏನು ಯುದ್ಧದ ಸಮಯಗಳು, ಸ್ವಾತಂತ್ರ್ಯ ಹೋರಾಟಗಳು, ಇಂಥ ಸಂದರ್ಭದಲ್ಲಿ ಗೌಪ್ಯವಾಗಿ ಇವರು ವಿವಾಹವನ್ನು ಆಗುವಂತ ಸಂದರ್ಭಗಳು ಎದುರಾಗ್ತದೆ. ಅದಾದ ನಂತರ ಇವರು 1941ರಿಂದ 43 ಆಸುಪಾಸಿನಲ್ಲಿ ಜೀವನವನ್ನು ನಡೆಸುವಂತ ಸಂದರ್ಭದಲ್ಲಿ ಇವ್ರಿಗೂ ಕೂಡ ಏನು ಅನಿತಾ ಬೋಸ್ ಅಂತೇಳಿ ಒಬ್ಳು ಮಗಳು ಆಗ್ತದೆ. ತದನಂತರ ಇವರು ಯುರೋಪ್ನಿಂದ ಏಷ್ಯಾ ಕಡೆ ಬರಬೇಕಾದಂತಹ ಯುದ್ಧದ ಸನ್ನಿವೇಶಗಳು ಪ್ರಾರಂಭವಾಗ್ತವೆ. ಆಗ ಅವರ ಮತ್ತು ಎಮಿಲಿ ಶಂಕೆಲ್ ಅವರ ಕೊನೆಯ ಭೇಟಿಯೂ ಕೂಡ ಅದಾಗಿರ್ತದೆ. ಅವರು ಅಲ್ಲಿಂದ ಬಂದಂತ ಸುಭಾಷ್ ಚಂದ್ರ ಬೋಸ್ರವರಿಗೆ ಮತ್ತೆ ಅವರು ಭೇಟಿಯಾಗ್ಲಿಕ್ಕೆ ಅವಕಾಶವೇ ಸಿಗೋದಿಲ್ಲ. ಯಾಕಂದ್ರೆ ಅವರು ತದನಂತರ ನಮ್ಮ ಏಷ್ಯಾ ಕಡೆ ಬಂದಾಗ ಜಪಾನ್ ಈ ಕಡೆ ಎಲ್ಲ ಅವರು ಬ್ರಿಟಿಷರ ವಿರುದ್ಧ ಸೈನ್ಯವನ್ನ ಕಟ್ಟುವಂತ ಸಂದರ್ಭದಲ್ಲಿ, ದೇಶ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕಣ್ಮರೆ ಆಗ್ತಾರೆ. ಆ ಕಣ್ಮರೆಯನ್ನ ಸಾವು ಅಂತ ಹೇಳಿ ಸುಳ್ಳನ್ನ ಹಬ್ಬಿಸುವಂತಹದ್ದು ಕೂಡ ಆಗ್ತದೆ. ಯಾಕಂದ್ರೆ ಅವರ ಸಾವಿನ ವಿಚಾರದಲ್ಲಿ ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಇತಿಹಾಸನ ಉಳಿದೋಗಿದೆ. ಅವರ ಸಾವು ಹೇಗಾಯ್ತು, ವ್ಯಕ್ತಿ ಬದುಕಿದಾರಾ ಇಲ್ವಾ ಅನ್ನೋದು ಇವತ್ತುವರೆಗೂ ಒಂದು ಇತಿಹಾಸ ಪುಟಗಳಲ್ಲಿ ಸೇರ್ಕೊಂಡಂತ. ಆದ್ರೆ ಅದೆಷ್ಟೋ ದೇಶದ ಭಕ್ತರ ಮನಸ್ಸಿನಲ್ಲಿ ಇವತ್ತು ಕೂಡ ಸುಭಾಷ್ ಚಂದ್ರ ಬೋಸ್ ಬದುಕಿದ್ದಾರೆ ಅನ್ನತಕ್ಕಂಥದ್ದು ಅಷ್ಟೇ ಸತ್ಯ. ಮಿತ್ರರು, ನಾವು ಹೇಳೋದಾಗಿದ್ರೆ ಈ ದೇಶದ ಮೊದಲ ಸೊಸೆ ಎಮಿಲಿ ಶಂಕೆಲ್ ಅವರು ಆಗಿರ್ತಾರೆ. ಎಮಿಲಿ ಶಂಕೆಲ್ ಅವರು ತದನಂತರ ಸ್ವಾತಂತ್ರ್ಯ ನಂತರ ಈ ದೇಶಕ್ಕೆ ಬರಬೇಕು, ಈ ದೇಶದ ಪೌರತ್ವವನ್ನು ಪಡ್ಕೊಳ್ಬೇಕು, ನಮ್ಮ ಗಂಡ ಇದ್ದಂತಹ ಈ ಭೂಮಿಯನ್ನು ಸ್ಪರ್ಶಬೇಕು, ಜೀವನವನ್ನು ನಡೆಸಬೇಕು, ನನ್ನ ಮಗಳಿಗೆ ಆ ದೇಶದ ಇತಿಹಾಸವನ್ನು ತಿಳಿಸ್ಕೊಡ್ಬೇಕು ಅಂತೇಳಿ ಎಷ್ಟೋ ಪ್ರಯತ್ನಗಳನ್ನು ಮಾಡ್ತಾರೆ. ಆದ್ರೆ ಇಲ್ಲಿರ್ತಕ್ಕಂತಹ ಅವತ್ತಿನ ದೇಶದ ನಾಯಕರುಗಳು, ಹೋರಾಟಗಾರರು ಇರ್ತಾರಲ್ಲ, ಅವರು ಆ ವ್ಯಕ್ತಿಗೆ ಏನು ವೀಸಾವನ್ನೇ ಕೊಡದೇನೆ ವಂಚನೆಯನ್ನು ಮಾಡುವಂತಹದ್ದು, ಆ ವ್ಯಕ್ತಿ ಇಲ್ಲಿ ಬರ್ತಾರೆ ಅಂತ ತಿಳಿದ ಕೂಡ್ಲೇನೆ ಅವ್ರಿಗೆಲ್ಲೋ ಒಂದ್ ಕಡೆ ಅನ್ಯಾಯ ಮಾಡುವಂತಹ ಪರಿಸ್ಥಿತಿಗಳು ನಡೆದೋದವು. ಅದಕ್ಕಾಗಿ ಅವರು ಪರಿಸ್ಥಿತಿ ಮನ್ಸೇನಾದ್ರೂ ಮಾಡಿದ್ರೆ ಅವರು ಈ ದೇಶಕ್ಕೆ ಬರ್ಬೋದಾಗಿತ್ತು. ಈ ದೇಶದಲ್ಲಿ ಎಷ್ಟೋ ಸುಭಾಷ್ ಚಂದ್ರ ಬೋಸ್ ಅವರ ಏನು ಜೊತೆಲಿ ಇದ್ರಲ್ಲ ಹೋರಾಟಗಾರ, ಅವರೆಲ್ಲ ಸಂಪರ್ಕಿಸಿಕೊಂಡು ಈ ದೇಶಕ್ಕೆ ಬರುವಂತ ವ್ಯವಸ್ಥೆಗಳನ್ನು ಮಾಡಬೇಕಾಗಿತ್ತು. ಆದ್ರೆ ಈ ದೇಶದಲ್ಲಿ ಅವರು ಯಾವುದೇ ರೀತಿಯಾದಂತಹ ಅಧಿಕಾರವನ್ನು ಅಪೇಕ್ಷೆ ಪಡಲಿಲ್ಲ, ಸ್ಥಾನಮಾನಗಳನ್ನ ಅಪೇಕ್ಷೆ ಪಡಲಿಲ್ಲ, ಪದವಿಗಳನ್ನ ಅಪೇಕ್ಷೆ ಪಡಲಿಲ್ಲ. ಹಾಗಾಗಿ ಈ ದೇಶವನ್ನ ಅಲ್ಲಿಂದನೇ ಪ್ರೀತಿಸಿಕೊಂಡು ಅವರು ಜೀವನವನ್ನು ಆಸ್ಟ್ರಿಯಾದಲ್ಲೇ ನಡೆಸುವಂತದ್ದಾಯ್ತು. ಅವತ್ತಿನ ಆರ್ಥಿಕ ಪರಿಸ್ಥಿತಿ ಅವರಿಗೆ ತುಂಬಾ ಕಷ್ಟಕರವಾಗಿತ್ತು. ಅಂತಹ ಸಂದರ್ಭದಲ್ಲಿ ಅವರೆಲ್ಲೋ ಒಂದು ಆಫೀಸ್ನಲ್ಲಿ ವರ್ಕರ್ ಆಗಿ ಕೆಲಸಗಳನ್ನ ಮಾಡಿಕೊಂಡು ತನ್ನ ಮಗಳನ್ನ ಮತ್ತು ಅವರ ಜೀವನವನ್ನು ನಡೆಸ್ಕೊಂಡು ಬಂದಂತ ವ್ಯಕ್ತಿ ಈಗ ನಡ್ಕೊಂಡು ಬಂದು
1996ರಲ್ಲಿ ಅವರು ತಮ್ಮ ಕೊನೆಯನ್ನ ಉಸಿರನ್ನು ಹೇಳಿದ್ದಾರೆ. ಆದ್ರೆ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ಅಂದ್ರೆ ಅವತ್ತು ಸುಭಾಷ್ ಚಂದ್ರ ಬೋಸ್ರವ್ರಿಗಾದಂತಹ ಅನ್ಯಾಯ, ಅವರ ಪತ್ನಿಗಾದಂತಹ ಅನ್ಯಾಯ ಇವತ್ತುವರೆಗೂ ಕೂಡ ಎಲ್ಲೋ ಒಂದು ಕಡೆ ಇತಿಹಾಸದ ಕರಾಳದ ಸತ್ಯ ಘಟನೆಯಲ್ಲಿ ಉಳ್ಕೊಂಡಿರತಕ್ಕಂಥದ್ದು. ಮಿತ್ರರೇ, ಈ ದೇಶದ ಮೊದಲ ಸೊಸೆ ಅಂತ ನಾವ್ ಯಾರಾದ್ರೂ ಕರಿಬೇಕು ಅಂತಿದ್ರೆ ಹೆಮಿಲಿ ಶಂಕೇಲ್ ಅಂತ ಹೇಳಿ, ಮತ್ತು ಈ ದೇಶದ ಮೊದಲ ಪ್ರಧಾನಿ ಅಂತ ಹೇಳಿ ದೇಶಭಕ್ತರೇನು ಒಪ್ಕೊಂಡಿದ್ದಾವ ನಾವು ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿ, ಅವ್ರು ಸಿಗ್ಬೇಕಾದಂತಹ ಸ್ಥಾನಮಾನಗಳು, ಗೌರವಗಳು ಇಂದಿಗೂ ಕೂಡ ಸಿಗ್ಲೇ ಇಲ್ಲ. ಯಾಕೆಂದ್ರೆ ಅವತ್ತಿನ ನಾಯಕರುಗಳು ನಡೆಸಿದಂತಹ ಒಂದಷ್ಟು ಬೇಜವಾಬ್ದಾರಿ ರೀತಿಗಳೋ, ಇಲ್ಲ ಅವ್ರ ಮೇಲಿದ್ದಂತಹ ಸಿಟ್ಟೋ, ಇಲ್ಲರ ಅವ್ರು ಎಲ್ಲಿ ಸುಭಾಷ್ ಚಂದ್ರ ಬೋಸ್ ಅವ್ರಿಗೆ ಏನಾದ್ರು ಸ್ಥಾನಮಾನಗಳು ಸಿಕ್ಕಿದ್ರೆ ನಮಗೆಲ್ಲಿ ಆ ಗೌರವಗಳು ಸಿಗೋದಿಲ್ವೋ ಅನ್ನತಕ್ಕಂತಹ ಒಂದು ದುರಾಲೋಚನೆಗಳಿಂದ ಇವತ್ತುವರೆಗೂ ಕೂಡ ಅಂತಹ ಒಬ್ಬ ದೇಶಭಕ್ತನಿಗಾದಂತಹ, ಜೀವನಕ್ಕಾದಂತಹ, ಅವರ ಕುಟುಂಬಕ್ಕಾದಂತಹ ಅನ್ಯಾಯ ಅಷ್ಟಿಷ್ಟಲ್ಲ. ಅದಾಗ್ಯೂ ಕೂಡ ಸುಭಾಷ್ ಚಂದ್ರ ಬೋಸ್ ಅವರ ಸಂಬಂಧಿಕರು ಶರತ್ ಚಂದ್ರ ಬೋಸ್ರು ಮತ್ತಿತರಲ್ಲೂ ಹೋಗಿ ಆಮೇಲೆ ಶಂಕೇಲ್ ಅವರನ್ನ ಭೇಟಿಯಾಗುವಂಥ ಸಂದರ್ಭದ ಅವ್ರಿಗೆ ಇವ್ರಿಗೂ ಕುಟುಂಬದ ಬಾಂಧವ್ಯಗಳು ಇರತಕ್ಕಂಥದ್ದು ನಡೀತಾ ಹೋಗ್ತದೆ. ಆದರೆ ಈ ದೇಶಕ್ಕೆ ಅವರನ್ನ ಕರೆತರುವಲ್ಲಿ ಎಲ್ಲೋ ಅವತ್ತಿನ ನಾಯಕರು ವಿಫಲರಾಗ್ತಾರೆ ಮತ್ತು ಅವಕಾಶಗಳನ್ನ ವಂಚಿತರನ್ನಾಗಿ ಮಾಡುವಂಥ ಸನ್ನಿವೇಶಗಳಾಗ್ತದೆ. ಹಾಗಾಗಿ ದೇಶದ ಮೊದಲ ಯಾವುದೇ ರೀತಿಯಾದಂತಹ ಪದವಿಯನ್ನ, ಅಧಿಕಾರವನ್ನ, ಜೀವನವನ್ನ ಅಪೇಕ್ಷೆ ಪಡದೇ ಇರತಕ್ಕಂಥ ವ್ಯಕ್ತಿ ಯಾರಾದ್ರೆ ಎಮ್.ಎಲ್.ಎ. ಶಂಕೇಲ್ ಅಂತ ಹೇಳಿ, ಅವರನ್ನ ಈ ದೇಶದ ಮೊದಲ ಸೊಸೆ ಅಂತೇಳಿ ನಾವೆಲ್ಲರೂ ಕೂಡ ಒಪ್ಕೊಳ್ಬೇಕಾದಂತಹ ಒಂದು ಗೌರವ ಇದೆ. ನಾವೆಲ್ಲರೂ ಕೂಡ ಅದನ್ನು ಒಪ್ಕೊಳ್ಳೋಣ. ಸುಭಾಷ್ ಚಂದ್ರ ಬೋಸ್ ಅವ್ರಿಗಾದಂತಹ ಒಂದು ದುರಂತ ಜೀವನದ ಕಥೆಗಳು ಎಷ್ಟೋ ಮಹಾನ್ ನಾಯಕರುಗಳಿಗೆ, ದೇಶ ಹೋರಾಟಗಾರರಿಗೆ ನಡೆದೋಗಿದೆ. ಅವುಗಳನ್ನು ನಾವೆಲ್ಲರೂ ಕೂಡ ಪುಸ್ತಕದ ಇತಿಹಾಸ ಪುಟಗಳಲ್ಲಿ ಸೇರ್ಕೊಂಡಿದ್ದಾವೆ. ಅವೆಲ್ಲಗಳನ್ನ ನಾವು ಅಧ್ಯಯನ ಮಾಡುವಂಥದ್ದಾಗ್ಲಿ, ಇತಿಹಾಸವನ್ನು ಸಮಾಜಕ್ಕೆ ಅರ್ಪಿಸುವಂಥದ್ದಾಗ್ಲಿ, ಎಲ್ಲ ಯುವಕರು ಏನಿದ್ದೀರಿ, ವಿದ್ಯಾವಂತರು ಏನಿದ್ದೀರಿ, ವಿಚಾರವಂತರು ಏನಿದ್ದೀರಿ, ಎಲ್ಲವೂ ಕೂಡ ಸತ್ಯವಾದ ವಿಚಾರಗಳನ್ನು ಇವತ್ತು ಹೊರತರಬೇಕಾದಂಥ ವಿಶೇಷವಾದಂತಹ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ದೇಶಕ್ಕೆ ನಡೆದಂತಹ ನೈಜ ಇತಿಹಾಸವನ್ನ, ನೈಜ ಹೋರಾಟಗಾರರನ್ನ, ನೈಜ ದೇಶಭಕ್ತರನ್ನ ಸಮಾಜಕ್ಕೆ ಅರ್ಪಿಸುವಂತ ಕೆಲಸಗಳನ್ನ ಎಲ್ಲರೂ ಕೂಡ ಮಾಡೋಣ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಸದಾ ನಮ್ಮ ಮೇಲಿರಲಿ ಅಂತೇಳಿ ಕೇಳ್ಕೊತೀವಿ. ಎಲ್ಲರಿಗೂ ನಮಸ್ಕಾರ.